14 ಹಾಸನ್ ತಂಡದ ಪರವಾಗಿ 33-14 in favor of ಹಾಸನ್. ವಿಶ್ವಾಸರ ದಾಳಿಗಾರ ಯಶಸ್ವಿಯಾಗಿ ಆರಂಭಿಕ ಯಶಸ್ಸನ್ನು ತಂಡಕ್ಕೆ ನೀಡ್ತಾ ಇದ್ದಾನೆ. ಮಂಡ್ಯ ಮೈಸೂರು ನಡುವಿನ ನೇರ ಹಣಾಹಣಿ ಅಂಕಣ 1ರಲ್ಲಿ ಅರ್ಜುನನ ಅಂಕಣದಲ್ಲಿ ಏರ್ಪಟ್ಟಿದೆ. ಎರಡರಲ್ಲಿ ಸಮಬಲ ಸುದರ್ಶನ ದಾಳಿ ವಿಭಾಗದಲ್ಲಿ ಎಸ್ಡಿಗ ಮೆಂಚಿನ ದಾಳಿ ಕೂದಲ ಅಂತರದಲ್ಲಿ ಅದೃಷ್ಟ ಕೈಕೊಟ್ಟಿದೆ. ಸುದರ್ಶನನಿಂದ ಅದ್ಭುತ ಪ್ರದರ್ಶನ. ನಿಜವಾಗ್ಲೂ ಅದೃಷ್ಟ ವಂಚಿತನಾಗಿದೆ, ಹತಾಶನಾಗಿದೆ. ಒಂದು ಸೂಪರ್ ರೈಡ್ ಆಗಬಹುದಾಯ್ತು, ಜಸ್ಟ್ ಮಿಸ್ ಆಗಿದ್ದಾನೆ. ಕೂದಲೆಳೆಯ ಅಂತರದಲ್ಲಿ ಅದೃಷ್ಟ ವಂಚಿತ ದಾಳಿಗಾರ ಸುದರ್ಶನ. ಜಿಮ್ಮಿ ಸರ್, ದಯವಿಟ್ಟು ಪ್ರಚಾರಕರ ಬಳಿ ಬನ್ನಿ. ಜಿಮ್ಮಿ ಅವರೇ, ಪ್ರಚಾರಕರ ಬಳಿ ಬನ್ನಿ. ದಯವಿಟ್ಟು ಮಧು, ಇಬ್ರು ಹುಡುಗರು ಕಳಿಸಿಪ್ಪ. ವಾಲಂಟಿಯರ್ಸ್ ಬನ್ನಿ ಬೇಗ. ಮೈಸೂರು ತಂಡದ ಯುವ ದಾಳಿಗಾರ ಪ್ರಜ್ವಲ್, ಮಂಡ್ಯದ 7 ಆಟಗಾರರು. ಬಾಗಲಕೋಟೆ ತಂಡದ ಸತ್ಯಪ್ಪ ಮಟ್ಟಿ ನೆಟ್ಟಿನಾಡೊಂದಿಗೆ ವಾಪಸ್ ಆಗಿದ್ದಾರೆ. 33-14 in favor of ಹಾಸನ್. ಎರಡು ತಂಡದ ನಾಯಕರ ಕೊನೆಯ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 33-15 ಹಾಸನ್ ತಂಡದ ಪರವಾಗಿ. ವ್ಯವಸ್ಥಾಪಕ ವಾಸೂರ್ ದಯವಿಟ್ಟು ನಮ್ಮನ್ನು ಈ ಕೂಡಲೇ ಸಂಪರ್ಕಿಸಬೇಕು. ಯುವ ಬ್ರಿಗೇಡ್ನ ಸಂಸ್ಥಾಪಕ ಅಧ್ಯಕ್ಷ ವಾಸೂರ್. ಮತ್ತೊಂದು ಯಶಸ್ವಿಯಾದಂತಹ ಟ್ಯಾಕಲ್ ಮೈಸೂರು ತಂಡದ ಡಿಫೆನ್ಸ್ ಭಾಗದಲ್ಲಿ ರಾಕೇಶ್ ಗೌಡ ಅವರನ್ನು ಬಂಧಿಸಲು ಯಶಸ್ವಿಯಾಗಿದ್ದಾರೆ. 4-3 in favor of ಮೈಸೂರು. ಥರ್ಡ್ ರೈಡ್ ಮೈಸೂರು ಜಿಲ್ಲಾ ತಂಡಕ್ಕೆ 2 or tie. ಮಾಡು ಇಲ್ಲವೇ ಮಾಡಿ. ದಾಳಿಗಾರನಿಗೆ ಒತ್ತಡ ಇದೆ. ಸುದರ್ಶನ್ ಗೌಡ 5 ಆಟದ ನಡುವೆ ಮೈಸೂರು ವಿಶ್ವವಿದ್ಯಾನಿಲಯ ಕಬಡ್ಡಿ ತಂಡವನ್ನು ಪ್ರತಿನಿಧಿಸಿದ ಒಬ್ಬ ಶ್ರೇಷ್ಠ ದಾಳಿಗಾರ ಈ ಬಾರಿ. ಎಸ್, ತೀರ್ಪುಗಾರರ ತೀರ್ಮಾನಕ್ಕೆಲ್ಲ ಆಟಗಾರರು ಬದ್ಧರಾಗಿರ್ಬೇಕಾಗಿರುತ್ತೆ. ಯಾವುದೇ ಆರ್ಗ್ಯೂ ಮಾಡಬೇಡಿ. ಯಾರು ಪ್ಲೇಯರ್ ಮಾತಾಡಬಾರ್ದು. ತೀರ್ಪುಗಾರ ಇದ್ದಾರೆ, ಅವರು ಡಿಸಿಷನ್. ವಿಶ್ವಾಸ ಗೌಡ ಪ್ರೊ ಕಬಡ್ಡಿ ಖ್ಯಾತಿಯ ಆಟಗಾರ, ಕರ್ನಾಟಕ ರಾಜ್ಯ ತಂಡವನ್ನು ಕೂಡ ಪ್ರತಿನಿಧಿಸಿದ ಒಬ್ಬ ಯಶಸ್ವಿಯಾಗಿ ಮತ್ತದರ ಮನಚಾದ ಆಕ್ರಮಣಕಾರಿ ದಾಳಿಯನ್ನು ವಾಸವರು ದಯವಿಟ್ಟು ಅದನ್ನು ವ್ಯವಸ್ಥೆ ಮಾಡಬೇಕು ತೀರ್ಪುಗಾರರಿಗೆ. ಯಾಕಂದರೆ ಸಾಕಷ್ಟು ಪಂದ್ಯಗಳಿದೆ, ತೀರ್ಪುಗಾರಿಗೆ ಒಂದು ತಂಪು ಪಾನೀಯ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಅನುವು ಮಾಡಬೇಕು. ಮೈಸೂರು ಜಿಲ್ಲಾ ತಂಡದ ಒಬ್ಬ ಶ್ರೇಷ್ಠ ಆಲ್ರೌಂಡರ್ ಆಟಗಾರ. ಎಸ್, ಈ ಬಾರಿ ಕವರ್ ಭಾಗದಲ್ಲಿದ್ದಂತಹ ಅಭಿಷೇಕ್ ಅವರಿಂದ ಉತ್ತಮವಾದಂತಹ ಬ್ಲಾಕ್. ಒಬ್ಬ ಪ್ರೊ ಕಬಡ್ಡಿ ಖ್ಯಾತ ಆಟಗಾರ ಅಭಿಷೇಕ್ ಕೂಡ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ತಂಡದ ಪರವಾಗಿ ಪ್ರತಿನಿಧಿಸಿದ ನಮ್ಮ ಕರ್ನಾಟಕದ ಮಂಡ್ಯ ಮೂಲದ ಆಟಗಾರ. ಮುಂದಿನ ಪಂದ್ಯಕ್ಕೆ ಕರೆ ನೀಡಿರುವಂತಹ ತಂಡದ ಆಟಗಾರರು ಆದಷ್ಟು ಬೇಗ ಸಿದ್ಧರಾಗಿ. ಎಸ್, ಅಭಿಮನ್ಯುವಿನ ಅಂಕಣದಲ್ಲಿ ಕೊನೆ 2 ನಿಮಿಷದ ಆಟ ಮಾತ್ರ ಬಾಕಿ ಇದೆ. ಬಾಗಲಕೋಟೆ ತಂಡದ ಆಟಗಾರರಿಂದ ಅದ್ಭುತವಾದಂತಹ ಟ್ಯಾಕಲ್, ಸೂಪರ್ ಟ್ಯಾಕಲ್. ವಾಸೂರು ಅಂಕಣ 2ರಲ್ಲಿ 35-17
ಹಾಸನ್ ತಂಡದ ಪರವಾಗಿ. ಮಂಡ್ಯ ಜಿಲ್ಲೆಯ ಒಬ್ಬ ಶ್ರೇಷ್ಠ ದಾಳಿಗಾರ ವಿಶ್ವಾಸ್. ಪ್ರೋ ಕಬಡ್ಡಿಯಲ್ಲಿ ಪಾಟ್ನಾ ಪೈರೇಟ್ಸ್, ಪುಣೇರಿ ಪಲ್ಟಾನ್ ಹಾಗೆ ಬೆಂಗಾಲ್ ವಾರಿಯರ್ಸ್ ತಂಡದ ಪರವಾಗಿ ಪ್ರತಿನಿಧಿಸಿದ ಆಟಗಾರ. ಸೀನಿಯರ್ ವಿಭಾಗದಲ್ಲೂ ಸಹ ಕರ್ನಾಟಕ ರಾಜ್ಯ ತಂಡವನ್ನು ಪ್ರತಿನಿಧಿಸಿದಂತಹ ಒಬ್ಬ ಶ್ರೇಷ್ಠ ದಾಳಿಗಾರನನ್ನು ಕಾಣಬಹುದಾಗಿದೆ ಮಂಡ್ಯ ತಂಡದಲ್ಲಿ. ಈ ಬಾರಿ ದಾಳಿಯಲ್ಲಿ ಮೈಸೂರು ತಂಡದ ವೆಂಕಿ ಸಾಗರ್ ಗೌಡ ಅವರಿಂದ ಟ್ಯಾಕಲ್ ಮಾಡುವಂತ ಪ್ರಯತ್ನ ಇತ್ತು. ಏಕಾಂಗಿಯಾಗಿ ಬಂಧಿಸುವಂತಹ ಒಂದು ವಿಫಲ ಪ್ರಯತ್ನ. ಸಿಕ್ಸ್ ಈಚ್ ಅಂಕಣ ಒಂದರಲ್ಲಿ 6-6 ಸಮಬಲ ಹೋರಾಟದಲ್ಲಿ ಪಂದ್ಯ. ವಾಡನಾಡು ಮಂಡ್ಯ ಹಾಗೂ ಸಾಂಪ್ರದಾಯಿಕ ನಗರಿ ಮೈಸೂರು ನೆರೆ ಹೊರೆ ಜಿಲ್ಲಾ ತಂಡಗಳನ್ನ ಜಿದ್ದಾಜಿದ್ದಿನ ಪಂದ್ಯ. ಇಲ್ಲಿ ಗೆದ್ದವರು ಕ್ವಾರ್ಟರ್ ಫೈನಲ್ಗೆ ಪ್ರವೇಶಾರ್ಹತೆಯನ್ನು ಪಡೆದುಕೊಳ್ತಾರೆ. ಸೊ ಹಾಗಾಗಿ ಎರಡು ತಂಡಗಳಿಗಿದ್ದು ಅಗ್ನಿ ಪರೀಕ್ಷೆ ಅಂತ ಪಂದ್ಯ. ಮತ್ತೆ ವಿಶ್ವಾಸ ಕೂಡ ಮಂಡ್ಯದ ಪ್ರಮುಖ ದಾಳಿಗಾರನ ಅವರು ಕೋಡ್ ನಂಬರ್ 2 ನಲ್ಲಿ ಸ್ಕೋರ್ ಹೇಳಿದರು. ಯಶಸ್ವಿಯಾಗಿ ರನ್ನಿಂಗ್ ಹ್ಯಾಂಡ್ ಟಚ್ ಪಾಯಿಂಟ್ ಅನ್ನು ಗಳಿಸ್ಕೊಳ್ತಾ ವಿಶ್ವಾಸ ಕೂಡ. ಅಂಕಣ 2ರಲ್ಲಿ ಹಾಸನ್ 37, ಬಾಗಲಕೋಟೆ 19. 37-19 ಇನ್ ಫೇವರ್ ಆಫ್ ಹಾಸನ್. ಸುದರ್ಶನ್ ಗೌಡ ಈ ಬಾರಿ ಸಾಕಷ್ಟು ವೇಗದ ದಾಳಿಯಾಗಿದೆ. ಆದರೆ ಕವರ್ ಭಾಗದಲ್ಲಿದ್ದಂತ ರಾಕಿ ಒಂದೊಳ್ಳೆ ಪವರ್ಫುಲ್ ಡ್ಯಾಶ್ ನೊಂದಿಗೆ ಅದ್ಭುತ ಪ್ರಯತ್ನ ಇತ್ತು. ಮತ್ತೆ ಅದೃಷ್ಟ ಕೈಗೊಂಡಿದೆ. ಇದು 2ನೇ ಬಾರಿ ಆತನಿಗೆ. ಖಂಡಿತವಾಗ್ಲೂ ಆ ಕವರ್ ಭಾಗದಲ್ಲಿರುವಂತಹ ಒಬ್ಬ ರಾಕೇಶ್ ಗೌಡ ಕೂಡ ಮೈಸೂರು ವಿಶ್ವವಿದ್ಯಾಲಯ ತಂಡದ ಒಬ್ಬ ಶ್ರೇಷ್ಠ ಡಿಫೆಂಡರ್. ಆ ಗೂಳಿಯಂತೆ ಮುನ್ನುಗ್ತಾ ಇದ್ದಂತ ದಾಳಿಗಾರನಿಗೆ ಗುದ್ದಿ ಕೆಡವಿದ್ರು. ಎಸ್, ಮತ್ತೆ ವಿಶ್ವಾಸನ ಮೋಡಿ ಬರ್ತಾ ಇದೆ. ವಿಶ್ವಾಸ ರೈಡರ್ ತಂಡಕ್ಕೆ ತನ್ನ ಸಂಪೂರ್ಣ ಬಲವನ್ನ ನೀಡ್ತಾ ಇದ್ದಾನೆ. ಅನುಭವಿ ರೈಡರ್ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿದ್ದಾನೆ. ಪ್ರೋ ಕಬಡ್ಡಿ ಕೂಡ ಉತ್ತಮ ಪ್ರದರ್ಶನ. ಸಚಿನ್ ಬಿಗಿಯಾದಂತ ಟೈ ಹೋಲ್ಡ್ 1+2 3 ಪಾಯಿಂಟ್. ಕಣ 2ರಲ್ಲಿ ಪಂದ್ಯ ಮುಕ್ತಾಯವಾಗಿದೆ. 12-7 ಇನ್ ಫೇವರ್ ಆಫ್ ಮಂಡ್ಯ. ಅಂತಿಮ ಕರೆ ಉಡುಪಿ ವಿರುದ್ಧ ದಕ್ಷಿಣ ಕನ್ನಡ. ಎರಡು ತಂಡದ ನಾಯಕರು, ಇದು ತಮಗೆ ಅಂತಿಮ ಕರೆ. ಜಲ್ದಿ ಬನ್ನಿ. 12-7ರಲ್ಲಿ ರೋಚಕ ಘಟ್ಟ ತಲುಪಿದ ಪಂದ್ಯ. ಯುವ ಕಿಲಾಡಿ ಮಂಡ್ಯ ಒಂದು ಅರ್ಹ ಬೋನಸ್ ಅಂಕವನ್ನ, ಪರಿಪೂರ್ಣ ಬೋನಸ್ ಅಂಕವನ್ನು ಗಳಿಸಿಕೊಂಡಿದ್ದಾನೆ. 13-7 ಮೈಸೂರಿನ ಯಶಸ್ವಿ ದಾಳಿಗಾರ. ಕಳೆದ 2 ಪಂದ್ಯದಲ್ಲಿ ಉತ್ತಮ ಸಾಧನೆ ಮಾಡಿದ್ದ ಸುದರ್ಶನ್. ಒಂದು ಟಚ್ ಪಾಯಿಂಟ್ ಸುದರ್ಶನ್ ಗೌಡ. ಸಾಗರ ಅದನ್ನ ಪಾದಸ್ಪರ್ಶಕ್ಕೊಳಗಾಗಿದ್ದಾನೆ. ಏಕಾಂಗಿಯಾಗಿ ಮೈಸೂರು ತಂಡದ ಏಕಾಂಗಿಯಾಗಿ ತನ್ನ ಹೋರಾಟವನ್ನು ನಡೆಸಿಕೊಳ್ತಾ ಇದ್ದಾನೆ ಸುದರ್ಶನ್ ಗೌಡ. ಭಾಗದಲ್ಲಿ ಪ್ರಜ್ವಲ್ ಈ ಬಾರಿ ಡ್ಯಾಶ್ ಹೊಡೆಯುವ ಪ್ರಯತ್ನ ಇತ್ತು. ಒಂದು ಉತ್ತಮವಾದಂತಹ ರೀಚ್ ಇಲ್ಲಿ. ಕಣ 1ರಲ್ಲಿ ಪ್ರಥಮ ಫಸ್ಟ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. 2 ತಂಡಗಳಿಗೆ ಇದು ಪ್ರಥಮ ಕರೆ. ಕಣ 1ರಲ್ಲಿ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಮುಂದಿನ ಪ್ರಥಮ ಕ್ವಾರ್ಟರ್ ಫೈನಲ್ ಈಗಾಗಲೇ ಮುಖ್ಯ ತೀರ್ಪುಗಾರರು ಘೋಷಣೆ ಮಾಡಿದ್ದಾರೆ. ದಯವಿಟ್ಟು ಆಲಿಸಿ. ಬೆಂಗಳೂರು ನಗರ ಜಿಲ್ಲಾ ತಂಡ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ತಂಡ ಆಟಗಾರರು ಮುಂದಿನ ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯಕ್ಕೆ ಸಿದ್ಧವಾಗಿರಬೇಕು. ತಮಗಿದು ಪ್ರಥಮ ಕರೆ, ತಡ ಮಾಡಬಾರ್ದು. 2ನೇ ಕ್ವಾರ್ಟರ್ ಫೈನಲ್ ಪಂದ್ಯ ಯುಕೆ ವಿರುದ್ಧ ಹಾಸನ. 2 ತಂಡದ ನಾಯಕರೇ, ಇದು ತಮಗೆ ಪ್ರಥಮ ಕರೆ. ಕೋಡ್ ನಂಬರ್ 2 ಸೆಕೆಂಡ್ ಕ್ವಾರ್ಟರ್ ಫೈನಲ್ ಮ್ಯಾಚ್ ಇಸ್ ಯುಕೆ ವರ್ಸಸ್ ಹಾಸನ. ಬೋತ್ ಟೀಮ್ ಕ್ಯಾಪ್ಟನ್ ಪ್ಲೀಸ್ ಗೆಟ್ ರೆಡಿ. ಈಗಾಗಲೇ ಅಂಕಣ 2ಕ್ಕೆ
ದಕ್ಷಿಣ ಕನ್ನಡ ವಿರುದ್ಧ ಉಡುಪಿ ಎರಡು ಕರಾವಳಿಯ ಶ್ರೇಷ್ಠ ತಂಡಗಳು ಇದೀಗ ಅಂಕಣವನ್ನು ಪ್ರವೇಶ ಮಾಡಿಕೊಳ್ತಾ ಇದ್ದಾರೆ. 16-8 8 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಮನೆಗೌಡ್ರೆ ರಾಕೇಶ್ ಮತ್ತು ವಿಶ್ವಾಸ್ ಯಶಸ್ವಿ ದಾಳಿಗಾರರಾಗಿ ಮಂಡ್ಯ ತಂಡದ ಮುನ್ನಡೆಯನ್ನ ಕಾಯ್ದಿರಿಸಿಕೊಳ್ಳಿ ಪ್ರಮುಖ ಪಾತ್ರ ವಹಿಸ್ತಾರೆ. 16-8 in favor of Mandya on court number 1. ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಾಗ್ತಾ ಇದೆ. ಗೆದ್ದವರು ನೇರ 8ರ ಘಟ್ಟಕ್ಕೆ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಪ್ರವೇಶವನ್ನು ಪಡೆದುಕೊಳ್ತಾರೆ. ಮುಂಬರುವ ಕರ್ನಾಟಕ ರಾಜ್ಯ ತಂಡದ ಒಂದು ಆಯ್ಕೆ ಪ್ರಕ್ರಿಯೆ ಸಹ ಇದೇ ಒಂದು ಮೈದಾನದಲ್ಲಿ ನಡೀತಾ ಇರುತ್ತೆ. ಒಂದು ಅದ್ಭುತವಾದಂತಹ ಟ್ಯಾಕಲ್ ಸಂಜಯ್ ಹಾಗೆ ಚರಣ್ ಜೊತೆಲಿ ಯುವ ಆಟಗಾರ ಅಭಿ. ವೇಣು 16-9 ಮಂಡ್ಯ ಜಿಲ್ಲಾ ತಂಡದ ಪರವಾಗಿ. 16-9 in favor of ಮಂಡ್ಯ. 7 ಅಂಕಗಳ ಅಂತರದ ಮುನ್ನಡೆಯನ್ನು ಕಾಯ್ದಿರಿಸಿದ ಮಂಡ್ಯ ಮುನ್ನಡೆಯಲ್ಲಿ ಸಾಗ್ತದೆ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಚಿಕ್ಕಮಗಳೂರು ಬ್ಯಾಂಗ್ಳೂರ್ ಅರ್ಬನ್. ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಹಾಸನ ವಿರುದ್ಧ ಉತ್ತರ ಕನ್ನಡ. ಎಲ್ಲ ನೆಚ್ಚಿನ ಕ್ರೀಡಾಪಟುಗಳಿಗೆ ವಿಶೇಷವಾದ ಸೂಚನೆ, ನಿಮಗೆ ಊಟದ ಕೂಪನ್ ಅನ್ನ ಈಗ ನೀಡ್ತಾ ಇದ್ದೇವೆ. ಕೂಡಲೇ ವ್ಯವಸ್ಥಾಪಕ ವಾಸುವನ್ನ ಭೇಟಿ ಮಾಡಿ ಯಾವೆಲ್ಲ ತಂಡಗಳಲ್ಲಿ ಭಾಗವಹಿಸಿದ್ರೆ ನಿಮ್ಮ ಊಟದ ಕೂಪನ್ ಅನ್ನು ಪಡೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ಟೀಮ್ ಕ್ಯಾಪ್ಟನ್ಸ್ ಪ್ಲೀಸ್ ಕಲೆಕ್ಟ್ ಫ್ರೀ ಲಂಚ್ ಕೂಪನ್ಸ್. ಮಂಡ್ಯ ತಂಡದ ಸಚಿನ್ ಒಂದು ಒಳ್ಳೆ ಟ್ಯಾಕಲ್, ಅದ್ಭುತವಾದಂತಹ ಒಂದು ಸಪೋರ್ಟ್ ನೀಡಿದ್ರು ವಿಶ್ವ ಹಾಗೂ ಸಾಗರ್ ಗೌಡ. ಸ್ವಲ್ಪ ಮಂಡ್ಯ ತಂಡದ ವರುಣ್ ಗೋಪಾಲ್ಪುರ 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. ಎಸ್ ಚರಣ್ ಒಂದು ಉತ್ತಮವಾದಂತಹ ಟ್ಯಾಕಲ್. ಸಂಜಯ್ ಕೂಡ ಅಷ್ಟು ವೇಗವಾಗಿ ಸಪೋರ್ಟ್ ನೀಡಿದ್ರು. ವರುಣ್ ಇಲ್ಲಿ ಜಂಪ್ ತೆಗೆದುಕೊಂಡು ಎಸ್ಕೇಪ್ ಆಗುವಂತ ಪ್ರಯತ್ನ ಇತ್ತು, ಆದರೆ ಉತ್ತಮವಾದಂತಹ ಟ್ಯಾಕಲ್ ನೊಂದಿಗೆ ಮೈಸೂರು ತಂಡದ ಆಟಗಾರ ಕಮ್ ಬ್ಯಾಕ್ ಮಾಡುವಂತಹ ಒಂದು ಸೂಚನೆ ನೀಡ್ತಾ ಇದ್ದಾರೆ. ಈ ಬಾರಿ ಪ್ರಜ್ವಲ್ ಸ್ವಲ್ಪ ಮುಂದೆ 17-10 7 ಅಂಕದ ಮುನ್ನಡೆ. ಎಸ್ 17-11 ಅವಶ್ಯಕತೆ ಇಲ್ಲದ ಹಿಡಿತಕ್ಕೆ ಸಾಗರ್ ಕೈ ಹಾಕಿದ್ರು. ಸ್ವಲ್ಪ ಮುಂದೆ 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 ಮಂಡ್ಯ ತನ್ನ ಮಂಚಾಧಾರದ ಪ್ರದರ್ಶನವನ್ನು ಇಲ್ಲಿ ಪ್ರದರ್ಶಿಸುತ್ತಾ ಮುನ್ನಡೆಯನ್ನ ಕಾದಿರಿಸಿಕೊಳ್ತಾ ಇದೆ. ಇದರೊಂದಿಗೆ ಎರಡೂ ತಂಡಗಳ ಬಲಾಬಲ 18-11 18-11 in favor of Mandya district team. ಎಸ್ ಸುದರ್ಶನ್ ಬೋನಸ್ ನ ಜೊತೆಲಿ ಒಂದು ಟಚ್ ಪಾಯಿಂಟ್ ಗ್ಯಾಪ್ ಅನ್ನು ಹುಡುಕಿದ್ರು, ರೋಲ್ ಆದ್ರು, ಒಂದೊಳ್ಳೆ ಎಸ್ಕೇಪ್. ಹದಿನೆಂಟು 13 ಪಂದ್ಯ 18-13 in favor of ಮಂಡ್ಯ. ನಿಧಾನಗತಿಯಲ್ಲಿ ಚೇತರಿಸಿಕೊಳ್ತಾ ಇದ್ರೆ ಮೈಸೂರು ತಂಡ ಆಗ್ತಾರೆ. ಈ ಬಾರಿ ಚರಣ್ ಏಕಾಂಗಿಯಾಗಿ ಬ್ಲಾಕ್ ಮಾಡುವಂತ ಪ್ರಯತ್ನ ಇತ್ತು, ಆದ್ರೆ ಟಾಪ್ ನೋಡೋಣ. Rider save. Bonus plus 2 touch point. Yeah, super duper right. 21-13 in favor of Mandya. ಅಂಕಣ 2ರಲ್ಲಿ ಅಭಿಮನ್ಯುವಿನ ಅಂಕಣದಲ್ಲಿ ಸಹ ಪಂದ್ಯ ಆರಂಭವಾಗಿದೆ. ದಕ್ಷಿಣ ಕನ್ನಡ ವಿರುದ್ಧ ಉಡುಪಿ ಜಿಲ್ಲಾ ತಂಡಗಳ ನಡುವೆ. ನಮ್ಮ ಈ ಭಾಗದ ಜನಪ್ರಿಯ ಶಾಸಕರು, ಅಭಿವೃದ್ಧಿ ಹರಿಕಾರರು, ಯುವ ನಾಯಕರಾಗಿರುವಂತಹ ಸನ್ಮಾನ್ಯ ಶ್ರೀಯುತ ಧೀರಜ್ ಮುನಿರಾಜು ಸರ್ ಅವರ ನೇತೃತ್ವದಲ್ಲಿ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಪ್ರಥಮಾರ್ಧ ಮುಖ್ಯವಾಗಿದೆ. ಮಂಡ್ಯ ಮತ್ತು ಮೈಸೂರು ನಡುವಿನ ಈ ನೇರ ಹಣಾಣಿಯಲ್ಲಿ ಪ್ರಥಮಾರ್ಧದ ಸ್ಕೋರ್ ವಿವರ ಈ ರೀತಿ ಇದೆ. 21-13 in favor of Mandya.
21-13. ಇಪ್ಪತ್ತೊಂದು 13ರಲ್ಲಿ ಪ್ರಥಮಾರ್ಧ ಮುಕ್ತಾಯ ಕಂಡುಕೊಂಡಿದ್ದು 8 ಅಂಕಗಳ ಮುನ್ನಡೆಯನ್ನು ಕಾಯ್ದಿರಿಸಿಕೊಳ್ತಾ ಮಂಡ್ಯ ಜಿಲ್ಲಾ ತಂಡ 21-13 ಮಂಡ್ಯ ಮುನ್ನಡೆಯನ್ನು ಕಾಯ್ದುಕೊಂಡಿದೆ. ಅಂಕಣ 2 ಅಭಿಮನ್ಯು ಅಂಕಣದಲ್ಲಿ ಉಡುಪಿ ವರ್ಸಸ್ ದಕ್ಷಿಣ ಕನ್ನಡ ಎರಡು ಬಲಿಷ್ಠ ತಂಡಗಳು ಕರಾವಳಿ ಮೂಲದ ತಂಡಗಳು ಮುಖಾಮುಖಿ ಆಗ್ತಾ ಇದೆ. ಡಿಕೆ ವರ್ಸಸ್ ಉಡುಪಿ ಡಿಸ್ಟ್ರಿಕ್ಟ್ ಟೀಮ್ ಕೋರ್ಟ್ ನಂಬರ್ 2. ಯುವ ಕಿಲಾಡಿ ಸುಜಯ್ನಿಗೆ ನಿರ್ಣಾಯಕ ದಾಳಿಯ ಹೊಣೆಯನ್ನು ನೀಡಲಾಗ್ತಾ ಇದೆ. ಶಶಾಂಕ ನಿಶಾನೆ ತಪ್ಪಾಗಿದೆ. ದ್ವಿತೀಯಾರ್ಧದ ಪಂದ್ಯ ಇದೀಗ ಆರಂಭವಾಗ್ತಾ ಇದೆ. 21-13. ದ್ವಿತೀಯಾರ್ಧದಲ್ಲಿ ಮೈಸೂರು ಜಿಲ್ಲಾ ತಂಡದ ಆಟಗಾರರು ಯಾವ ರೀತಿಯಾಗಿ ತಮ್ಮ ಪ್ರದರ್ಶನ ನೀಡುತ್ತಾರೆ ಅಂತ ಕಾಪಾಡಬೇಕಾಗಿದೆ. ಸ್ಟ್ರಗಲ್ ಆಗಿರೋದ್ರಿಂದ ಪರಿಶೋಧನೆಗೆ ಅವಕಾಶ ಇಲ್ಲ. ಒಂದೊಳ್ಳೆ ಎಸ್ಕೇಪ್. ಒಂದು ಆತರದ ಅವಸರದ ಡಬಲ್ ಟಚ್ ಟೆಕ್ನಿಕಲ್ ಪಾಯಿಂಟ್ ತಾಂತ್ರಿಕ ಅಂಕವನ್ನು ನೀಡಲಾಗ್ತಾ ಇದೆ ಎದುರಾಳಿ ಉಡುಪಿ ಜಿಲ್ಲಾ ತಂಡಕ್ಕೆ. ಇದರೊಂದಿಗೆ ಎರಡು ತಂಡಗಳ ಬಲಾಬಲ ಅಂಕಣ 2ರಲ್ಲಿ 4-3ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ 1 ಅಂಕದ ಆರಂಭಿಕ ಅಲ್ಪ ಮುನ್ನಡೆಯಲ್ಲಿ 4-3 in favor of ದಕ್ಷಿಣ ಕನ್ನಡ and court number 2. ಮತ್ತೊಂದು ಅಂಕದ ಸೇರ್ಪಡೆ ಆಗ್ತದೆ ಮೈಸೂರು ತಂಡಕ್ಕೆ. 22-15 ಇನ್ ಫೇವರ್ ಆಫ್ ಮಂಡ್ಯ. 7 ಅಂಕದ ಮುನ್ನಡೆಯಲ್ಲಿ ಮಂಡ್ಯ ತಂಡ ಇದೆ. ಸಕ್ಕರೆ ನಾಡು ಮಂಡ್ಯ ವಿರುದ್ಧವಾಗಿ ಸಾಂಸ್ಕೃತಿಕ ನಗರಿ ಮೈಸೂರು ದಾಳಿಯಲ್ಲಿ ರಾಕಿ ಎಸ್ ಚರಣ್ ಬೇಡವಾದಂತ ಟ್ಯಾಕಲ್, ಒಂದು ಆತರದ ನಿರ್ಧಾರ. ಅಡ್ವಾನ್ಸ್ ಟ್ಯಾಕಲ್ಗೆ ಮುಂದಾದ್ರು. 23-15 in favor of ಮಂಡ್ಯ. ಈ ಒಂದು ಕಬಡ್ಡಿ ಪಂದ್ಯಾವಳಿಯನ್ನ ಬೆಂಗಳೂರು ಅಡ್ಡ ಯೂಟ್ಯೂಬ್ ಚಾನೆಲ್ ನಲ್ಲಿ ನೇರ ಪ್ರಸಾರವನ್ನು ಸಹ ಮಾಡಲಾಗ್ತಾ ಇದೆ. 2 ಅಂಕಣದ ನೇರ ಪ್ರಸಾರವನ್ನ ನೀವು ಯೂಟ್ಯೂಬ್ ಗಳಲ್ಲಿ ಸಹ ವೀಕ್ಷಿಸಬಹುದಾಗಿದೆ. 7ನೇ ಕರೆ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರ್. 2 ತಂಡಗಳಿಗಿದು 2ನೇ ಕರೆ. ಸೆಕೆಂಡ್ ಕಾಲ್ ಬ್ಯಾಂಗ್ಳೂರ್ ಅರ್ಬನ್ ವಿರುದ್ಧ ಚಿಕ್ಕಮಂಗ್ಳೂರು. 2 ತಂಡಗಳಿಗಿದು 2ನೇ ಕರೆ. ಕಣ 1ರಲ್ಲಿ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಇವರ ಆಶ್ರಯದಲ್ಲಿ ಈ ಕಾರ್ಯಕ್ರಮದ ಪ್ರಮುಖ ಆಯೋಜಕರಾಗಿ ಶ್ರೀಯುತ ಮಧುರೆ ಆನಂದ್ ಮೂರ್ತಿರವರು, ಗ್ರಾಮ ಪಂಚಾಯತಿ ಸದಸ್ಯರಾಗಿ, ಮಾಜಿ ಯೋಜನಾ ಪ್ರಾಧಿಕಾರದ ನಿರ್ದೇಶಕರಾಗಿ ಅವರ ಒಂದು ಸಾರಥ್ಯದಲ್ಲಿ ನಮ್ಮ ಧೀರಜ್ ಮುನಿರಾಜು ಬ್ರಿಗೇಡ್ ದೊಡ್ಡಬಳ್ಳಾಪುರ ಒಂದು ಇತಿಹಾಸವನ್ನ ಇಲ್ಲಿ ಸೃಷ್ಟಿಸಿದ್ದಾರೆ ಅಂತ ಹೇಳ್ಬೋದು. ಅದೇ ರೀತಿ ಶ್ರೀಯುತ NK ರಮೇಶ್ ಅವರು, ಮಾಜಿ 11-3 ನಗರಸಭಾ ಸದಸ್ಯರು, in favor ಮಾಜಿ of ನಿರ್ದೇಶಕರು ದೊಡ್ಡಬಳ್ಳಾಪುರ. ಶ್ರೀಯುತ ರಾಜಗೋಪಾಲ್ ಪಾಲೀರವರು, PLD ಬ್ಯಾಂಕ್ನ ಮಾಜಿ ನಿರ್ದೇಶಕರು. ಅದೇ ರೀತಿ ಯುವ ಮುಖಂಡರಾಗಿರುವಂತಹ ಶ್ರೀಯುತ ವಾಸು ದೊಡ್ಡಬಳ್ಳಾಪುರ. ಇವರೆಲ್ಲರ ಒಂದು ನೇತೃತ್ವದಲ್ಲಿ ಆಗಮಿಸಿದಂತ 26 ಜಿಲ್ಲಾ ತಂಡಗಳಿಗೆ ಊಟ ವಸತಿ ವ್ಯವಸ್ಥೆಯೊಂದಿಗೆ ಅದ್ಭುತವಾದಂತಹ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಇಲ್ಲಿ ಆಯೋಜಿಸಲಾಗಿದೆ. ಇಂದು ಅಂತಿಮ ದಿನ. ಈ ಅಂಜನಾದ್ರಿ ಕಪ್ 2025ರ ಚಾಂಪಿಯನ್ಸ್ ಯಾರಾಗ್ತಾರೆ ಎಂದು ಕಾದು ನೋಡುವಂತ ಕ್ಷಣ. 12-3 in favor of ದಕ್ಷಿಣ ಕನ್ನಡ and court number 2.
ಅಭಿಮನ್ಯು ಅಂಕಣದಲ್ಲಿ ಮತ್ತೊಂದು ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯ ನಡೆಯುತ್ತಾ ಇದೆ. ದಕ್ಷಿಣ ಕನ್ನಡದ ಡಿಫೆನ್ಸ್ ಅನ್ನ ಬೇಯಿಸಲಾಗಿದೆ. ಪ್ರಜ್ವಲ್ ಬಂದಿ ಆಗ್ತಾ ಇದ್ದಾರೆ. 23-16 ಇನ್ ಫೇವರ್ ಆಫ್ ಮಂಡ್ಯ. 23-16 ಮಂಡ್ಯ ತಂಡದ ಪರವಾಗಿ. 13-3 ಇನ್ ಫೇವರ್ ಆಫ್ ದಕ್ಷಿಣ ಕನ್ನಡ ಅಂಡ್ ಕೋರ್ಟ್ ನಂಬರ್ 2. 10 ಅಂಕಗಳ ಆರಂಭಿಕ ಸ್ಪಷ್ಟ ಮುನ್ನಡೆಯಲ್ಲಿ ಸಾಕ್ತಾ ಇದೆ. ಮಂಡ್ಯ ತಂಡಕ್ಕೆ ಥರ್ಡ್ ರೈಡ್. ಇಟ್ಸ್ ಎ 2 or tie. ಡಿಸೈಡ್ ರೈಡ್ ನಲ್ಲಿ ವರುಣ್. ಮಂಡ್ಯ ತಂಡದ ಒಬ್ಬ ಯುವ ಉದಯೋನ್ಮುಖ ಆಟಗಾರ. 5 ಆಟಗಾರ ನಡುವೆ ಬೋನಸ್ ಇಲ್ಲದ ಸಂದರ್ಭ. 23-16 ಪಂದ್ಯ ಸಾಕ್ತಾ ಇದೆ. ಎಸ್, ರೀಚಿಂಗ್ ಫ್ರಮ್ ಔಟ್ ಸೈಡ್. ಒಂದೊಳ್ಳೆ ನಿರ್ಣಯ. ಸಂಪೂರ್ಣವಾಗಿ ದಾಳಿಗಾರ ಇಲ್ಲಿ ಅಂಕಣದ ಹೊರಗಡೆ ಹೋಗಿ ಮಿಡ್ಲೈನ್ ಕಡೆ ರೀಚ್ ಆದ್ರು. 23-17 ಕೇವಲ 6 ಅಂಕದ ಅಂತರ. ನಮ್ಮ ಗ್ಯಾಲರಿಯಲ್ಲಿ ಕೂತಿರುವಂತಹ ಪ್ರೇಕ್ಷಕರ ಜೋರ ಚಪ್ಪಾಳೆ ಬರಲಿ. ಎರಡು ತಂಡದ ಆಟಗಾರರಿಗೆ ಕಮ್ ಬ್ಯಾಕ್ ಮಾಡುವಂತಹ ಒಂದು ಸೂಚನೆ ನೀಡ್ತಾ ಇದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರು. ಮೈಸೂರು ತಂಡದ ಸುದರ್ಶನ್ ಈ ಬಾರಿ ಮಿಸ್ಟೇಕ್ ಮಾಡಿದ್ರು. ಒಂದ್ ಸ್ವಲ್ಪ ಫುಟ್ ವರ್ಕ್ ಮಿಸ್ ಆಯ್ತು. ಆ ಒಂದು ಸಂದರ್ಭದಲ್ಲಿ ಸುಲಭವಾದಂತ ಟ್ಯಾಕಲ್ ಮಂಡ್ಯ ತಂಡದ ಆಟಗಾರರಿಂದ. 24-17 24-17 ಇನ್ ಫೇವರ್ ಆಫ್ ಸಕ್ಕರೆ ನಾಡು ಮಂಡ್ಯ. ಖಂಡಿತವಾಗ್ಲೂ 7 ಅಂಕದ ಮುನ್ನಡೆಯಲ್ಲಿ ಅಂಕಣ 2ರಲ್ಲಿ 14-3ರಲ್ಲಿ 11 ಅಂಕಗಳ ಮುನ್ನಡೆ ಲಭಿಸಿದ ದಕ್ಷಿಣ ಕನ್ನಡ ಜಿಲ್ಲೆಗೆ. 14-3 ಜಿಮ್ಮಿ ಅವರೇ, ಎರಡು ತಂಡದ ಆಟಗಾರರು ಕರಾವಳಿ ಭಾಗದ ಆಟಗಾರರು ಮೀನಿನ ಪ್ರದೇಶದಿಂದ ಆಗಮಿಸಿದ್ದಾರೆ. ಹೆಸರುಘಟ್ಟದಲ್ಲೂ ಸಾಕಷ್ಟು ಮೀನುಗಳು ಸಿಗುತ್ತೆ. ಆದರೆ ಹೆಸರುಘಟ್ಟಕ್ಕಿಂತಲೂ ಬಲಿಷ್ಠವಾಗಿರುವಂತಹ ಆಟಗಾರ ಇದ್ದಾರೆ ಅಂತೇಳಿ ನೀವು ನಿನ್ನೆ ಉಡುಪಿ ಹಾಗೂ ಮಂಗಳೂರು ಭಾಗದ ಆಟಗಾರ, ದಕ್ಷಿಣ ಕನ್ನಡ ಆಟಗಾರ ಬಗ್ಗೆ ಹೇಳ್ತಾ ಇದ್ರಿ. ಏನನ್ಸುತ್ತೆ? ಕೆರೆಯ ಬೇರೆ ಸಾಗರವೇ ಬೇರೆ. ಸಮುದ್ರ. ಎರಡು ಕರಾವಳಿ ತೀರದ ತಂಡಗಳು ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ತಂಡಗಳ ನಡುವಿನ ಪಂದ್ಯದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡ 17 ಅಂಕಗಳನ್ನ 3 ಅಂಕಗಳನ್ನ ಉಡುಪಿ ಜಿಲ್ಲಾ ತಂಡ. $18-4 in favor of ದಕ್ಷಿಣ ಕನ್ನಡ. 24-18 ಇನ್ ಫೇವರ್ ಆಫ್ ಮಂಡ್ಯ. ಅಂಕಣ 1ರಲ್ಲಿ 6 ಅಂಕದ ಮುನ್ನಡೆಯಲ್ಲಿ ಮಂಡ್ಯ. ಡಿಫೆನ್ಸ್ ಭಾಗದಲ್ಲಿ 21-4 in favor of ದಕ್ಷಿಣ ಕನ್ನಡ and court number 2. 17 ಅಂಕಗಳ ಅಂತರದ ಏಕಪಕ್ಷೀಯ ಏಕಾಧಿಪತ್ಯದ ಮುನ್ನಡೆಯನ್ನ ತಂಡಾಷ್ಟೋದಿದೆ ದಕ್ಷಿಣ ಕನ್ನಡ. ನೋಡಿ, ಆಟಗಾರರ ಊಟದ ವ್ಯವಸ್ಥೆ ಸಿದ್ಧವಾಗ್ತಾ ಇದೆ. ಊಟದ ಟೋಕನ್ ಅನ್ನ ವೇದಿಕೆ ಬಲಭಾಗಕ್ಕೆ ಬಂದು ತಂಡದ ಕ್ಯಾಪ್ಟನ್ ಅಥವಾ ವ್ಯವಸ್ಥಾಪಕರು ಬಂದು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗ್ಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ತಂಡ ಈಗಾಗಲೇ ಪಂದ್ಯವನ್ನು ಆಡಿರುವಂತ ತಂಡದ ಆಟಗಾರರು ಸಹ ಆಗಮಿಸಬೇಕು. ಊಟದ ಟೋಕನ್ ಇಲ್ಲ ಅಂದ್ರೆ ನೋಡಿ, ಊಟದ ಮನೆ ಹತ್ರ ಅಲ್ಲಿ ಅವಕಾಶ ಇರೋದಿಲ್ಲ. ಇಂದು ಅಂತಿಮ ದಿನ ಆಗಿರೋದ್ರಿಂದ ದಯವಿಟ್ಟು ಊಟದ ಟೋಕನ್ ಅನ್ನ ತೆಗೆದುಕೊಂಡು ಹೋಗಿ ಊಟವನ್ನು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ರೆಫ್ರಿ ಅಣ್ಣ ಸ್ವಲ್ಪ ಈ ಕಡೆ. ಸ್ವಲ್ಪ ಈ ಕಡೆ. 26-19 ಪಂದ್ಯ ಸಾಗ್ತಾ ಇದೆ. ಮಂಡ್ಯ ತಂಡದ ಪರವಾಗಿ ಮಂಡ್ಯ ತಂಡದ ಒಬ್ಬ ಪ್ರೋ ಕಬಡ್ಡಿ ಖ್ಯಾತ ಆಟಗಾರ ವಿಶ್ವಾಸ್ ಗೌಡ ಕಳೆದ ಬಾರಿಯ ಇತ್ತೀಚೆಗೆ ನಡೆದಂತ ಪ್ರೋ ಕಬಡ್ಡಿಯಲ್ಲಿ ಬೆಂಗಾಲ್ ವಾರಿಯರ್ಸ್ ತಂಡದಲ್ಲಿ 22-4 ದಕ್ಷಿಣ ಕನ್ನಡ ಜಿಲ್ಲಾ ತಂಡ ಮುನ್ನಡೆಯಲ್ಲಿ ಸಾಗ್ತಾ ಇದೆ. ಅನೇಕ ಕರ್ನಾಟಕ ರಾಜ್ಯದ ಪ್ರತಿಭಾನ್ವಿತ ಆಟಗಾರರು ಪ್ರೋ ಕಬಡ್ಡಿಯಲ್ಲಿ ಮಿಂಚ್ತಾ ಇದ್ದಾರೆ. ಅದಕ್ಕೆ ನಮ್ಮ ಕರ್ನಾಟಕ ರಾಜ್ಯ ಅಮೇಚೂರ್ ಕಬಡ್ಡಿ ಸಂಸ್ಥೆಯಲ್ಲ ಪದಾಧಿಕಾರಿಗಳ ಒಂದು ಸಹಕಾರ, ಅವರ ಒಂದು ನೇತೃತ್ವದಲ್ಲಿ ಅನೇಕ ಕರ್ನಾಟಕದ ಕಬಡ್ಡಿ ತಾರೆಯರು ಮಿಂಚ್ತಾ ಇದ್ದಾರೆ. ಎಲ್ಲ ತಂಡದ ನಾಯಕರಿಗೆ ವಿಶೇಷವಾದ ಸೂಚನೆ: ಊಟದ ಕೂಪನ್ಗಳನ್ನ ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ನೀಡಲಾಗ್ತಾ ಇದೆ. ಶ್ರೀಯುತ ಹರೀಶ್ ಅವರನ್ನ ಭೇಟಿ ಮಾಡಿ ಎಲ್ಲ ತಂಡದ ತರಬೇತುದಾರ ತಮ್ಮ ತಂಡಗಳ ಆಟಗಾರರ ಒಂದು ಊಟದ ಕೂಪನ್ ಅನ್ನು ಪಡೆದುಕೊಳ್ಬೇಕು ಅಂತ ಮನವಿಯನ್ನು ಮಾಡಿಕೊಳ್ತಾರೆ. ಆಲ್ ಜಿಮ್ ಕೋಚಸ್, ಆಲ್ ಜಿಮ್ ಕ್ಯಾಪ್ಟನ್ಸ್, ಪ್ಲೀಸ್ ಕಲೆಕ್ಟ್ ಲಂಚ್ ಕೂಪನ್ಸ್. ಪ್ಲೀಸ್ ಕಾಂಟ್ಯಾಕ್ಟ್ ಮಿಸ್ಟರ್ ಹರೀಶ್. ಕ್ರೀಡಾಂಗಣದ ಮಧ್ಯಭಾಗದಲ್ಲಿ ಗುರು
ಗುರು ಸ್ಕೋರ್ ಎಸ್ 32-19 ಮಂಡ್ಯ ತಂಡದ ಪರವಾಗಿ. ಎರಡನೇ ಕರೆ, ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ ಹಾಸನ ವಿರುದ್ಧ ಯುಕೆ. ಈ ಎರಡು ತಂಡಗಳಿಗಿದು ಎರಡನೇ ಕರೆ, ಎರಡನೇ ಕ್ವಾರ್ಟರ್ ಫೈನಲ್ ಪಂದ್ಯ. ಇದೀಗ ಕ್ವಾರ್ಟರ್ ಫೈನಲ್ ಪಂದ್ಯಗಳು ಪ್ರಾರಂಭ ಆಗ್ತಾ ಇದೆ. ಕೊನೆ 5 ನಿಮಿಷದ ಆಟ ಮಾತ್ರ ಬಾಕಿ ಇದೆ. 32-19 ಮಂಡ್ಯ ತಂಡದ ಪರವಾಗಿ. ಸ್ವಲ್ಪ ಹಿಂದೆ. And court number 2, 25-4 in favor of ದಕ್ಷಿಣ ಕನ್ನಡ. ಏಕಪಕ್ಷವಾಗಿ ಪಂದ್ಯವನ್ನು ತನ್ನ ತೆಗೆದುಕೊಂಡರು. ಪವನ್ ಅಲಿಯ ಸಿಲ್ಲೂರು ದಯವಿಟ್ಟು ಊಟದ ಗೊಬ್ಬರನ್ನ ಆಟಗಾರ ಬರ್ತಾ ಇದ್ರೆ ಅವ್ರಿಗೆ ನೀಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಶ್ರೀಯುತ ಹರೀಶ್ ಸರ್ ಅವರು ಕರ್ನಾಟಕ ರಾಜ್ಯದ ಅನೇಕ ಜಿಲ್ಲೆಗಳಿಂದ ಆಗಮಿಸಿದ ಎಲ್ಲ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳಿಗೆ ಉತ್ತಮವಾದಂತಹ ಒಂದು ಸಹಕಾರ ನೀಡೋದ್ರ ಮೂಲಕ ಅವರಿಗೆ ಒಂದು ಗೌರವದ ಬ್ಯಾಗ್ ಗಳನ್ನ ನೀಡಿ ಅವರಿಗೆ ಇಲ್ಲಿ ಅಭಿನಂದಿಸಿದ್ದಾರೆ. ಅದೇ ರೀತಿ ನಮ್ಮ ಧೀರಜ್ ಮುನ್ರಾಜು ಬ್ರಿಗೇಡ್ ನ ವತಿಯಿಂದಲೂ ಸಹ ಆಗಮಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳಿಗೆ ಪ್ರೀತಿಯ ಅಭಿನಂದನೆಯ ಒಂದು ಸತ್ಕಾರವನ್ನ ಈ ಒಂದು ದೊಡ್ಡಬಳ್ಳಾಪುರದಲ್ಲಿ ಮಾಡಲಾಗಿದೆ. ಎಲ್ಲ ಜಿಲ್ಲಾ ತಂಡದ ಆಟಗಾರರು ಬಂದು ಉತ್ತಮವಾದಂತಹ ಪ್ರದರ್ಶನ ನೀಡುವುದರ ಮೂಲಕ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ. ಆ ತಂಡದ ವ್ಯವಸ್ಥಾಪಕರಿಗೆ, ತರಬೇತುದಾರರಿಗೆ, ಎಲ್ಲ ಕ್ರೀಡಾಪಟುಗಳಿಗೆ ತುಂಬಿರುವುದ ಅಭಿನಂದನೆಯನ್ನು ನಮ್ಮ ನೆಚ್ಚಿನ ಶಾಸಕರ ಪರವಾಗಿ ಧೀರಜ್ ಮುನ್ರಾಜು ಸರ್ ಅವರ ಪರವಾಗಿ ಅಭಿನಂದಿಸ್ತಾ ಇದ್ದೇವೆ. ಇಂದು ಅವರ ಹುಟ್ಟುಹಬ್ಬ. ಅತ್ಯಂತ ಕಿರಿಯ ವಯಸ್ಸಿನಲ್ಲೇ ಕರ್ನಾಟಕ ಸರ್ಕಾರದ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಆಯ್ಕೆಯಾಗಿರುವಂಥದ್ದು ನಮ್ಮೆಲ್ಲರ ಈ ದೊಡ್ಡಬಳ್ಳಾಪುರ ಜನತೆಯ ಒಂದು ಭಾಗ್ಯ. ಯುವ ನಾಯಕರನ್ನ ಮೆಚ್ಚಿ ಕರ್ನಾಟಕದ ವಿಧಾನಸಭೆಗೆ ಆಯ್ಕೆ ಮಾಡಿ ಕಳಿಸಿದ್ದಾರೆ. 29-5 in favor of ದಕ್ಷಿಣ ಕನ್ನಡ. ಸರಿಸಾಟಿಲ್ಲದ ಆಟದ ಪ್ರದರ್ಶನ, ಸತತ ಗೆಲುವನ್ನು ದಾಖಲಿಸಿಕೊಳ್ತಾ ಈ ಪಂದ್ಯದ ಕೂಡ ಏಕಪಕ್ಷವಾಗಿ ಮುನ್ನಡೆಯಲ್ಲಿ ಆದಿಲು ಸಾಗ್ತಾ ಇದೆ. ಡಿಫೆನ್ಸ್ ಭಾಗದಲ್ಲಿ ಬಲಿಷ್ಠವಾಗಿ ಈ ಪಂದ್ಯಾವಳಿಗೆ ಒಂದು ಶ್ರೇಷ್ಠ ಬಲಿಷ್ಠ ತಂಡವಾಗಿ ಹೊರಹೊಮ್ಮತಾ ಇದೆ ದಕ್ಷಿಣ ಕನ್ನಡ ಜಿಲ್ಲಾ ತಂಡ. ಪ್ರಥಮ ಕ್ವಾರ್ಟರ್ ಫೈನಲ್ ಪಂದ್ಯ ಬ್ಯಾಂಗ್ಳೂರು ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಇಸ್ ದ ಲಾಸ್ಟ್ ಅಂಡ್ ಫೈನಲ್ ಕಾಲ್ ಇನ್ ಕೋರ್ಟ್ ನಂಬರ್ 1. ಬೆಂಗಳೂರು ಅರ್ಬನ್ ವಿರುದ್ಧ ಚಿಕ್ಕಮಗಳೂರು. ಎರಡು ತಂಡಗಳಿಗೆ ಇದು ಅಂತಿಮ ಕರೆ. ಪ್ರಥಮ ಕ್ವಾರ್ಟರ್ ಫೈನಲ್ ಈಗಾಗಲೇ ಅಂತಿಮ ಕರೆ ನೀಡಿ ಆಗಿದೆ. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಚಿಕ್ಕಮಗಳೂರು ಜಿಲ್ಲಾ ತಂಡದ ಆಟಗಾರರು ಈ ಕೂಡಲೇ ಅಂಕಣ 1ಕ್ಕೆ ಸಿದ್ಧವಾಗಿರಬೇಕು. ಪಂದ್ಯ ಮುಕ್ತಾಯದ ಹಂತ ತಲುಪಿ ಆಗಿದೆ. ಬಲಿಷ್ಠ ಮಂಡ್ಯ ತಂಡ ಮೈಸೂರು ತಂಡವನ್ನು ಮಣಿಸಿ ಮುಂದಿನ ಸುತ್ತಿನ ನಿರ್ಣಾಯಕ ಘಟ್ಟಕ್ಕೆ 8ನೇ ಘಟ್ಟಕ್ಕೆ ಪ್ರವೇಶಾತಿನ ಪಡೆದುಕೊಳ್ತಾ ಇದೆ ಮಂಡ್ಯ ಜಿಲ್ಲಾ ತಂಡ. ಮೂರು ದಿನಗಳಿಂದ ನಮ್ಮ ಕರ್ನಾಟಕ ರಾಜ್ಯ ಅಮೆಚೂರ್ ಕಬಡ್ಡಿ ಸಂಸ್ಥೆಯ ತೀರ್ಪುಗಾರರ ಮಂಡಳಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಎಂ ಷಣ್ಮುಗಂ ಸರ್ ಅವರು, ಹಾಗೆ ಶ್ರೀಯುತ ಶಿವಲಿಂಗಪ್ಪ ಸರ್ ಅವರು,
ಅವರ ಒಂದು ನೇತೃತ್ವದಲ್ಲಿ ನಮ್ಮೆಲ್ಲ ತೀರ್ಪುಗಾರರು ನಿಷ್ಪಕ್ಷಪಾತವಾದಂತಹ ನಿರ್ಣಯವನ್ನು ನೀಡುವ ಮೂಲಕ ಈ ಒಂದು ಯಶಸ್ವಿ ಕಾರ್ಯಕ್ರಮಕ್ಕೆ ಸಹಕರಿಸ್ತಾ ಇದ್ದಾರೆ. ಜಿಮ್ಮೇಣ ಊಟ ಆಗಿದೆ ಅಷ್ಟೇ. ಹೊಸವ್ರೆ ದಯವಿಟ್ಟು ಇಬ್ಬರು ಹುಡುಗರು ಕಳಿಸಿ ತೀರ್ಪುಗಾರಿಗೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಪಂದ್ಯಗಳು ನಿರಂತರವಾಗಿ ಸಾಗುತ್ತೆ. ಶರತ್ ಅವರು ದಯವಿಟ್ಟು ಪಂದ್ಯ ಮುಕ್ತವಾಗಿದ ಸಕ್ಕರೆ ನಾಡು ಮಂಡ್ಯ ತಂಡದ ಆಟಗಾರರು ವಿಜಯಶಾಲಿಯಾಗಿ ಮುಂದಿನ ಸುತ್ತಿಗೆ ಅಂದ್ರೆ ಕ್ವಾರ್ಟರ್ ಫೈನಲ್ ಹಂತಕ್ಕೆ ಅರ್ಹತೆ ಪಡ್ಕೊಂಡಿದ್ದಾರೆ. ಆ ತಂಡಕ್ಕೆ ಅಭಿನಂದನೆ ಸಲ್ಲಿಸ್ತಾ ಉತ್ತಮ ಪ್ರದರ್ಶನ ನಡೆದಂತಹ ಸಾಂಸ್ಕೃತಿಕ ನಗರಿ ಮೈಸೂರು ತಂಡಕ್ಕೂ ಸಹ ಅಭಿನಂದನೆಗಳು. ಕ್ಯಾಪ್ಟನ್ ದಯವಿಟ್ಟು ಪ್ರಸಾರಕರ ಬಳಿ ಬನ್ನಿ. ಸೂಪರ್ ಡೆಕ್ಕಲವನ್ನಾಗಿರುವ ಸಂದರ್ಭ ಉಡುಪಿ